ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ನಮ್ಮ ಗಾದೆ ಮಾತುಗಳಲ್ಲಿ ಸಾಕಷ್ಟು ಗಾದೆ ಮಾತುಗಳಿದೆ. ಪ್ರೆಸೆಂಟ್ ನಾವು ಬದುಕ್ತಿರ್ತಕ್ಕಂಥ ಜೀವನ ಶೈಲಿಗೆ, ಈ ಜನ್ರೇಷನ್ಗೆ ಅದೆಷ್ಟೋ ಗಾದೆ ಮಾತುಗಳು ಸೂಕ್ತ ಅಂತ ಅನ್ನಿಸ್ತಾ ಇದೆ, ತಾಳೆ ಆಗ್ತಾ ಇದೆ. ಸೊ ನಮ್ಮ ಹಿರಿಯರು ಸುಮ್ಮನೆ ಆ ಗಾದೆ ಮಾತುಗಳನ್ನು ಕಟ್ಟಿಲ್ಲ, ಜನ ಅದನ್ನು ಅನುಭವಿಸಿ ನೋಡಿನೇ ಗಾದೆ ರೂಪದಲ್ಲಿ ಆ ಮಾತುಗಳು ಹೊರ ಹೊಮ್ಮಿದ್ದಾವೆ ಅಂತ ನನಗೆ ಅನ್ನಿಸ್ತಾ ಇದೆ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ ಅನ್ನುವಂಥ ಒಂದು ಗಾದೆ ಮಾತೈತೆ. ಅಂದರೆ ನಾವು ಯಾರಿಗಾದ್ರೂ ಏನಾದ್ರು ದಾನ ಮಾಡ್ತೀವಿ, ಕೊಡ್ತೀವಿ ಅಂತಂದರೆ ಅದರದ್ದು ಆತ್ಮತೃಪ್ತಿ ನಮಗೆ ಸಿಗುತ್ತೆ. ಅಂದರೆ ನನಗೆ ಅದು ಬಚ್ಚಿಟ್ಟದ್ದು ನಾವು ತಿನ್ನಲ್ಲ, ಹೋದ ನಂತರ ಯಾರ್ಯಾರೋ ಅದನ್ನು ಬಂದು ತಿನ್ಕೋಬೋದು ಅನ್ನುವಂಥದ್ದು ಒಂದು ಗಾದೆ ಮಾತೈತಲ್ಲ, ಅದು ಸತ್ಯ ಅಂತ ಅನ್ನಿಸ್ತಾ ಇದೆ. ಹಾಗಂದು ಮಾತ್ರಕ್ಕೆ ಈ ಒಂದು ಸುದ್ದಿಯಲ್ಲಿ ಅದೇ ರೀತಿ ಆಗಿದೆಯಾ? ಹಾಗಾದರೆ ಏನಾಗಿರ್ಬೋದು ಈ ಒಂದು ಘಟನೆಯಲ್ಲಿ? ತಮ್ಮನೇಲು ಟೈಟ್ಲು ನೋಡಿರ್ತೀರಿ, ಆ ಒಂದು ಸುದ್ದಿ ಬಗ್ಗೆ ರೀಲ್ಸ್ಗಳಲ್ಲಿ ನೋಡಿರ್ತೀರಿ. ವಾಸ್ತವ ಏನಿದೆ ಈ ಒಂದು ಘಟನೆ ಬಗ್ಗೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋವನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಎಲ್ಲಿ ನೋಡಿದ್ರು ಈ ಒಂದು ಸುದ್ದಿ ತುಂಬ ವೈರಲ್ ಆಗಿದೆ. ನಮ್ಮ ಮಂಡ್ಯ ಸಿಟಿಯಲ್ಲಾಗಿರ್ತಕ್ಕಂಥ ಒಂದು ದೃಶ್ಯ ಈ ಒಂದು ವಿಡಿಯೋದು. ರಾಶಿ ರಾಶಿ ಚಿಲ್ಲರೆ ಕಾಸನ್ನ ಎಣಿಸ್ತಿರ್ತಕ್ಕಂಥ ದೃಶ್ಯ, ಕಂತೆ ನೋಟ್ಗಳನ್ನ ಎಣಿಸ್ತಿರ್ತಕ್ಕಂಥ ದೃಶ್ಯ. ಆ ಕಂತೆ ನೋಟ್ಗಳನ್ನ ಎಣಿಸೋದಕ್ಕಿಂತ ಮೊದಲು ಆ ನೋಟುಗಳು ಮೂಟೆಗಳ ಒಳಗಡೆ ಇದ್ದಂಥದ್ದು. ಅದು 1-2 ಮೂಟೆ ಅಲ್ಲ, 4-5 ಮೂಟೆಗಳಲ್ಲಿ ದುಡ್ಡು ತುಂಬಿತ್ತಿಟ್ಟಿದ್ದು. ಅದು ಬೇರೆ ಯಾರೂ ಅಲ್ಲ, ಇತ್ತೀಚೆಗಷ್ಟೇ ಕಳೆದ ವಾರ ಮೃತಪಟ್ಟಂಥ 70 ವರ್ಷದ ವೃದ್ಧೆ, ಭಿಕ್ಷೆ ಬೇಡಿ ಜೀವನವನ್ನು ಕಟ್ಕೊಂಡಿದ್ದಂಥ ಹೂರ್ HOOR ಆ ಮಹಿಳೆ ಮೃತಪಟ್ಟ ನಂತರ ಆಕೆಯ ಮನೆಗೆ ಹೋದಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ಕಂಡು ಬಂದಿದ್ದು. ಬಹುಶಃ ಎಲ್ರಿಗೂ ಶಾಕ್ ಆಗಿರುತ್ತೆ. ಏನಪ್ಪ ಇದು, ಭಿಕ್ಷೆ ಬೇಡಿ ಬದುಕ್ತಿದ್ದಂಥ ಮಹಿಳೆ ಇಷ್ಟೊಂದು ಕೂಡಿಟ್ಟಿದ್ಲಾ ಎಮ್ಮ? ಅಯ್ಯೋ, ಕೆಲವ್ರ ಕಡೆ ಸುದ್ದಿ 7-8 ಲಕ್ಷ ಸಿಕ್ಕೈತೆ, ಕೆಲವ್ರ ಕಡೆ 40 ಲಕ್ಷ ಸಿಕ್ಕೈತೆ, ಇನ್ನು ಕೆಲವ್ರ ಕಡೆ ಕೋಟಿ ಸಿಕ್ಕೈತೆ. ಓಕೆ, ಎಲ್ಲವನ್ನು ಕೂಡ ಈಗ ಡೀಟೇಲ್ ಆಗಿ ನೋಡೋಣ. ಈ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ ಮಹಿಳೆ ಬೇರೆ ಯಾರೂ ಇಲ್ಲ, ಈ ಒಂದು ಸುದ್ದಿಗೆ ಕಾರಣ ಆಗಿರ್ತಕ್ಕಂಥವ್ರು. ಇವರ ಹೆಸರು ಬಂದು ಮಾಧ್ಯಮಗಳಲ್ಲಿ ನೀವು ನೂರ್ ಅಂತ ಕೇಳ್ತಾ ಇದ್ದೀರಿ ಅಂತ ಅನಿಸುತ್ತೆ. NOOR ಅಂತ, ಅದು ನೂರಲ್ಲ, HOOR ಅಂದರೆ ಹೂರ್ ಅವ್ರ ಹೆಸರು. ಸೊ ಇವರು ಮಂಡ್ಯ ಜಿಲ್ಲೆಯ ಮಂಡ್ಯ ನಗರದ ಸಾದತ್ ನಗರದ ನಿವಾಸಿ. 70 ವರ್ಷ ವಯಸ್ಸಾಗಿತ್ತು ಇವ್ರಿಗೆ. ದೇಹದ ತುಂಬೆಲ್ಲ ಅವ್ರಿಗೆ ಯಾವ ರೀತಿಯಾಗಿತ್ತು ಅಂದರೆ, ಈ ತೊನ್ನು ಅಂತ ಒಂದು ಕಾಯಿಲೆ ಹೇಳ್ತೀವಲ್ಲ, ವೈಟಲ್ಲಿ ಸ್ಕಿನ್ನಲ್ಲಿ ಇರ್ತಕ್ಕಂಥದ್ದು, ಆ ಒಂದು ಚರ್ಮದ ಕಾಯಿಲೆ ಇತ್ತು ಈ ಮಹಿಳೆಗೆ. ಅಕ್ಕ ತಂಗಿ ಇಬ್ಬರು ಕೂಡ ಇರ್ತಾರೆ, ಇವ್ರಿಗೆ ಸಹೋದರರು ಕೂಡ ಇರ್ತಾರೆ. ಸೊ ತಂಗಿ ಇತ್ತೀಚೆಗಷ್ಟೇ ನಿಧನರಾಗಿರ್ತಾರೆ. ಅದಾದ ನಂತರ ಇವ್ರಿಗೆ ಬರುತ್ತೆ, ಅವ್ರಿಗೆ ಹುಟ್ಟು ಕಿವುಡರಾಗಿರ್ತಾರೆ, ಕಿವಿ ಕೇಳಿಸೋದಿಲ್ಲ. ಸೊ ಅಣ್ಣ ಇರ್ತಾರೆ, ಅಣ್ಣ ಒಂದು ಮನೆಯನ್ನು ಅವ್ರಿಗೆ ಬಿಟ್ಕೊಟ್ಟಿರ್ತಾರೆ. ತಮ್ಮ ಬಹುಶಃ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು, ಅದ್ರ ಬಗ್ಗೆ ನನಗೆ ಅಧಿಕೃತವಾದಂಥ ಮಾಹಿತಿ ಇಲ್ಲ. 70 ವರ್ಷ ವಯಸ್ಸಾಗಿರುತ್ತೆ ಇವ್ರಿಗೇನು. ನಾವು ಅಂತಿದ್ದೀವಲ್ಲ ಈಗ, ಸಂಬಂಧಿಕರು ಯಾರು ನೋಡ್ಕೊಂಡಿಲ್ಲ ಅವ್ರಿಗೆ ಅಂತ. ಸೊ ಅವರು ಮದುವೆನೂ ಆಗಿಲ್ಲ, ಸೊ ಮಕ್ಕಳು ಮರಿ ಆ ಥರ ಯಾವುದೂ ಇಲ್ಲ. ಸೊ ಹಾಗಾಗಿ ಒಂಟಿಯಾಗಿ ಬದುಕ್ತಿದ್ದಂಥವ್ರು, ತಂಗಿ ಇದ್ರು, ಸಹೋದರಿ. ಸೊ ಅವರು ಇತ್ತೀಚೆಗಷ್ಟೇ ಮೃತಪಟ್ಟಿದ್ದರಿಂದ ಇವರು ಒಬ್ಬರೇ ಜೀವನವನ್ನು ನಡೆಸ್ತಾ ಇದ್ರು. ಸೊ ಭಿಕ್ಷೆ ಬೇಡ್ಕೊಂಡು ಬದುಕ್ತಾ ಇದ್ರು. ಬಹುಶಃ ಮಂಡ್ಯದ ಜನ, ಆಡಿಯನ್ಸ್ ಯಾರಾದ್ರು ಅಂದರೆ ಮಂಡ್ಯ ಸಿಟಿಯಲ್ಲಿ ಇರ್ತಕ್ಕಂಥವ್ರು ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ರೆ ಬಹುಶಃ ಅವರು ಈ ವೃದ್ಧೆಯನ್ನ, ಈ ತಾಯಿಯನ್ನ ಗಮನಿಸಿರ್ತೀರಿ ಅಂತ ನಾನು ಅನ್ಕೊಳ್ತೀನಿ. ಆ ಸಂಜಯ್ ಸರ್ಕಲ್ ಆಗಿರ್ಬೋದು, ಆ ಮಳವಳ್ಳಿ ಕಿರ್ಗಾವಲು ರೋಡ್ ಆಗಿರ್ಬೋದು, ಆ ಫ್ಯಾಕ್ಟ್ರಿ ಸರ್ಕಲ್ ಆಗಿರ್ಬೋದು, ಈ ಸರೌಂಡಿಂಗ್ನಲ್ಲೆಲ್ಲ ಭಿಕ್ಷಾಟನೆಯನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ರು. ಅವ್ರಿಗೊಂದು ಕನಸಿತ್ತು, ಯಾವ ಅಣ್ಣ ಜಾಗ ಕೊಟ್ಟಿರ್ತಾರಲ್ಲ ಅಲ್ಲೊಂದು ಮನೆ ಕಟ್ಕೊಂಡು ಬದುಕಬೇಕು ಅನ್ನೋಂಥ ಒಂದು ಆಸೆ ಇರುತ್ತೆ ಆ ಹಿರಿಯ ಜೀವಕ್ಕೆ. ಪ್ರತಿದಿನವೂ ಕೂಡ ಭಿಕ್ಷಾಟನೆ ಮಾಡ್ತಾ ಇತ್ತು, ಕಲೆಕ್ಷನ್ ಮಾಡ್ಕೊಂಡು ಬಂದು ಅದನ್ನು ತಗೊಂಡು ಬಂದು ಆ ಅಜ್ಜಿ ಮನೇಲಿರ್ತಕ್ಕಂಥ ಚೀಲಗಳು ತುಂಬಿಟ್ಟೈತೆ ನೋಡಿ, ತಿಂದ್ಬಿಟ್ಟು ಅದನ್ನು ಅನುಭವಿಸಿ ಖುಷಿಯಾಗಿ ಹೋಗಿದ್ದಾರೆ ಆಗ್ತಿತ್ತು ಅಜ್ಜಿ. ಇವತ್ತು ಸೋಮವಾರ ನಾನು ವಿಡಿಯೋ ಮಾಡ್ತಿರೋಂಥ ದಿನಾಂಕ ಇವತ್ತು. ಸೊ ಇವತ್ತು ಡೇಟ್ನು ಹೇಳ್ಬಿಡ್ತೀನಿ ನಿಮಗೆ. ಸೊ ಕೆಲವು ಕನ್ಫ್ಯೂಷನ್ ಆಗ್ಬಿಡ್ತಾರೆ. 24 ಆಗಸ್ಟ್ ಇವತ್ತು. ಈ ಅಜ್ಜಿ ಮೃತಪಟ್ಟಿರ್ತಕ್ಕಂಥದ್ದು ಹೋದ ಸೋಮವಾರ, ನೆನ್ನೆ ಮೊನ್ನೆ ಅಲ್ಲ. ಸುದ್ದಿ ಬೆಳಕಿಗೆ ಬಂದಿರೋದು ನೆನ್ನೆ ಮೊನ್ನೆ ಅಷ್ಟೇ. ಈ ಅಜ್ಜಿ ಮೃತಪಟ್ಟಿರ್ತಕ್ಕಂಥದ್ದು ಸೋಮವಾರ. 2-3 ದಿನ ಆದ್ರೂ ಮನೆ ಒಳಗಡೆಯಿಂದ ಅಜ್ಜಿ ಆಚೆಗೆ ಬರ್ತಾನೆ ಇಲ್ಲ, ಏನು ಸಮಾಚಾರ ಅಂತ ಅಕ್ಕಪಕ್ಕದವರು ಹಾಗೇನೆ ಒಂದಷ್ಟು ಜನ ಸಂಬಂಧಿಕರು ಹೋಗಿ ಬಾಗಿಲು ತೆಗೆದು ನೋಡಿದಾಗ ಈ ಅಜ್ಜಿ ಮೃತಪಟ್ಟಿತ್ತು, ಈ ಹೂರ್ ಅನ್ನೋಂಥ ಮಹಿಳೆ. ಸೊ ಆಗ ನೋಡ್ತಾರೆ, ಬಾಗಿಲು ತೆಗೆದು ನೋಡ್ತಾರೆ, ಒಂದಷ್ಟು 10 ರೂಪಾಯಿ ನೋಟು, 20 ರೂಪಾಯಿ ನೋಟ್ಗಳೆಲ್ಲ ಅಲ್ಲಲ್ಲೇ ಗಾಳಿಗೆ ಹಾರಾಡ್ತಾ ಇರ್ತವೆ. ಸೊ ಗೊತ್ತಾಗೋಗುತ್ತೆ ಅಜ್ಜಿ ಏನೋ ಇಟ್ಟವಳೆ, ಬಟ್ ಇಷ್ಟೊಂದು ಇಟ್ಟವಳೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಅಲ್ಲಿಂದ ಏನು ಮಾಡ್ತಾರೆ, ತಕ್ಷಣ ಅಜ್ಜಿಯ ಅಂತ್ಯ ಸಂಸ್ಕಾರವನ್ನು ಸ್ಥಳೀಯರು ಹಾಗೇನೆ ಸಂಬಂಧಿಕರು, ಅವರಿವರು ಮಸೀದಿಯವರು ಅವರೆಲ್ಲ ಸೇರಿಕೊಂಡು ಅಂತ್ಯ ಸಂಸ್ಕಾರವನ್ನು ಮುಗಿಸಿ ಬರ್ತಾರೆ. ಮುಗಿಸಿ ಬಂದ ನಂತರ ಆ 10 ರೂಪಾಯಿ ನೋಟು, 20 ರೂಪಾಯಿ ನೋಟ್ ಇದೆಲ್ಲ ಬಹುಶಃ ಅವ್ರು ಅನ್ಕೊಂಡಿರ್ತಾರೆ ಒಂದು 10,000 20,000 ಪಾಪ ಆ ಹಿರಿ ಜೀವ ಕೂಡಿಟ್ಟಿರುತ್ತೆ ಅಂತ ಅನ್ಕೊಂಡು ಹೋಗಿರ್ತಾರೆ. ಬಟ್ ವಾಪಸ್ ಆ ಜಾಗದಲ್ಲಿ ತೆಗೆದು ನೋಡಿದಾಗ ಎಲ್ರಿಗೂ ಶಾಕು. ಚೀಲು ತುಂಬ ತುಂಬಿಟ್ಕೊಂಡೈತೆ ಅಜ್ಜಿ. ಆಮೇಲೆ ಇಲ್ಲಿ ಯಾಕಾಗಲ್ಲ, ಯಾಕಂದ್ರೆ ಮನೆ ಚಿಕ್ಕ ಕೊಠಡಿ ಇದ್ದಿರಿಂದ ಇಲ್ಲಿ ಕೌಂಟ್ ಮಾಡೋಕ್ಕಾಗಲ್ಲ, ಬೆಳಕು ಬೇರೆ ಇಲ್ಲ ಇಲ್ಲಿ. ಇಲ್ಲಿಂದ ಬೇಡ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಮೂಟೆಗಳ ಸಮೇತ ಅಲ್ಲಿಂದ ಮಸೀದಿಗೆ ತಗೊಂಡು ಹೋಗ್ತಾರೆ. ಮಸೀದಿಗೆ ತಗೊಂಡು ಹೋಗ್ಬಿಟ್ಟು ಸುರಿತಾರೆ. ಸೀರಿಯಸ್ಲಿ, ಲಿಟ್ರಲಿ ನೀವು ವಿಡಿಯೋ ಗಮನಿಸ್ತಾ ಇದ್ರೆ ನಿಮಗೆ ಅನಿಸ್ತಾ ಇರುತ್ತೆ, ಈ ದೇವಸ್ಥಾನಗಳದ್ದು ಉಂಡಿ ಎಣಿಕೆ ಕಾರ್ಯ ನಡೆಯುತ್ತಲ್ಲ, ಸುರಿದಾಗ ಹಾಗೆ ಫೀಲ್ ಆಗ್ತಾ ಇತ್ತು ನನಗೆ ಅಜ್ಜಿ ಕೂಡಿಟ್ಟಿರೋದು.
ನಿಜಕ್ಕೂ ನಮ್ಮ ಜನನೂ ಗ್ರೇಟ್ ಅನ್ಸುತ್ತೆ. ಈ ಅಜ್ಜಿಗೆ ಇಷ್ಟೊಂದು ಧನ ಸಹಾಯ ಮಾಡಿದಾರಲ್ಲ ಭಿಕ್ಷೆ ಬೇಡಕೋದಂಥ ಸಂದರ್ಭದಲ್ಲಿ. ಕಾರಣ ಏನು ಅಂತಂದರೆ ಹಿರಿ ಜೀವ ಏನೋ ಪಾಪ ಅಂಗಲಾಚ್ತೈತೆ, ನಮ್ಮಿಂದಾದಂಥ ಕೈಲಾದಂಥ ಸಹಾಯ ಮಾಡೋಣ ಅನ್ನೋ ಮನಸ್ಥಿತಿಯಿಂದ ಜನ ಸಹಾಯ ಮಾಡಿದ್ದಾರೆ. ಸೊ ಅದಾದ ನಂತರ ಮಸೀದಿಗೆ ತಗೊಂಡೋಗಿ ಎಣಿಕೆ ಕಾರ್ಯ ನಡೆಯುತ್ತೆ. ಪೊಲೀಸರ ವರದಿಯ ಪ್ರಕಾರ 8 ಲಕ್ಷ ಸಿಕ್ಕೈತೆ ಆ ಅಜ್ಜಿ ಕೂಡಿಟ್ಟಿದ್ದು ಅನ್ನುವಂಥದ್ದು ಒಂದು ಮಾಹಿತಿ. ಇನ್ನು ಸ್ಥಳೀಯ ಮಾಧ್ಯಮಗಳು ಹಾಗೇನೆ ಇಲ್ಲಿ ನಮ್ಮ ಸ್ಟೇಟ್ ಮಾಧ್ಯಮಗಳೆಲ್ಲ ಹೊಡಿತಿರ್ತಕ್ಕಂಥ ಸುದ್ದಿ ಏನು ಅಂತಂದ್ರೆ 20 ಲಕ್ಷ ಸಿಕ್ಕಿರ್ಬೋದು, ಕೆಲವರು 40 ಲಕ್ಷ ಸಿಕ್ಕಿರ್ಬೋದು ಅನ್ನೋ ಥರ. ಸೊ 8 ಲಕ್ಷ ನೆವರ್. ಅಲ್ಲಿ ಆ ಚೀಲಗಳನ್ನ ಗಮನಿಸ್ತಾ ಇದ್ರೆ 8 ಲಕ್ಷಕ್ಕಿಂತ ಜಾಸ್ತಿ ಐತೆ ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ. ಬಹುಶಃ ನನಗನ್ನಿಸ್ದಾಗೆ ಒಂದು 15ರಿಂದ ಒಂದು 20 ಲಕ್ಷ ಹಣವನ್ನ ಅಜ್ಜಿ ಭಿಕ್ಷಾಟನೆಯಿಂದ ಸಂಗ್ರಹಿಸಿ ಇಟ್ಟಿರಬಹುದು. 40 ಲಕ್ಷ 50 ಲಕ್ಷ ಅಷ್ಟಿರೋ ಕಾರಣ ಇಲ್ಲ. ಅಲ್ಲೇನು 500 ರೂಪಾಯಿ ನೋಟ್ ಇಲ್ಲ ಮೂಟೆ ಒಳಗಡೆ, 100 ರೂಪಾಯಿ ನೋಟ್ಗಳು ಇಲ್ಲ, ಅಷ್ಟೇನಿಲ್ಲ, ಇದಾವೆ. 500 ರೂಪಾಯಿ ನೋಟ್ ಅಂತೂ ಇಲ್ವೇ ಇಲ್ಲ. 10 ರೂಪಾಯಿ 20 ರೂಪಾಯಿ ನೋಟೇ ಜಾಸ್ತಿ ಇರ್ತಕ್ಕಂಥದ್ದು. ಇನ್ನು 1 ರೂಪಾಯಿ 2 ರೂಪಾಯಿ 5 ರೂಪಾಯಿ ಚಿಲ್ಲರೆ ಕಾಸುಗಳು ಜಾಸ್ತಿ ಇರ್ತಕ್ಕಂಥದ್ದು. ಏನಿಲ್ಲ ಅಂದ್ರೆ ಚಿಲ್ಲರೆ ಕಾಸು ನನ್ನ ಪ್ರಕಾರ 1 ಲಕ್ಷ ರೂಪಾಯಿ ಮೇಲಿದೆ. ಸೊ ಅಷ್ಟನ್ನು ಸಂಪಾದನೆ ಮಾಡಿಟ್ಟೈತೆ ಅಜ್ಜಿ. ತಿಂದೆ ಉಣ್ದೆ ಹೋಗ್ಬಿಡ್ತು ಮೇಲಕ್ಕೆ. ಅದೊಂದು ಬೇಸರ ಆಯ್ತು. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಂತ. ಸೊ ಈಗ ಬಂದಿರತಕ್ಕಂಥ ಗಂಭೀರವಾದಂಥ ಆರೋಪ ಏನು ಅಂತಂದ್ರೆ, ಇದಕ್ಕೆ ಸಂಬಂಧಪಟ್ಟಂಗೆ ದುಡ್ಡು ಎಣ್ಸೋಕೆ ಹೋದವರು ಅಥವಾ ಸಂಬಂಧಿಕರು ಇದ್ದಾಗ ನಿಮ್ಮ ಯೋಗ್ಯತೆಗಳಿಗೆ ನೋಡ್ಕೊಳಕ್ಕಾಗಲಿಲ್ಲ, ಇವತ್ತು ಅಜ್ಜಿ ಕೂಡಿಟ್ಟಿರೋ ದುಡ್ಡನ್ನ ಹಂಚ್ಕೊಳಕ್ ಹೋಗಿದ್ದೀರಾ ಅಂತ ಬೈತಿರ್ತಕ್ಕಂಥದ್ದು. ಬಟ್ ಅದು ಪ್ರೆಸೆಂಟ್ ನನಗೆ ಬಂದಂಥ ಈ ಕ್ಷಣದ ಮಾಹಿತಿ ಪ್ರಕಾರ ಅದು ಮಸೀದಿಯ ವಶವಾಗಿದೆ ಅಂತ. ಕಾರಣ ಏನು ಅಂತಂದ್ರೆ, ಅಲ್ಲಿಗೆ ಬಂದಂಥ ಯಾರಾದರೂ ಪ್ರವಾಸಿಗರು ಅಥವಾ ಮಸೀದಿಯಲ್ಲಿ ಉಳ್ಕೊಳಕ್ ಬಂದಂಥವ್ರಿಗೆ ಒಂದು ಕೊಠಡಿ ನಿರ್ಮಾಣ ಮಾಡುವಂಥ ಒಂದು ಪ್ಲಾನ್ಗೆ ಹಣವನ್ನು ಬಳಸ್ಕೊಳ್ತಾ ಇದ್ದಾರಂತೆ, ಯೂಸ್ ಮಾಡ್ಕೊಳ್ತಾ ಇದ್ದಾರಂತೆ. ಅಂದರೆ ಯಾರಿಗೂ ಸಂಬಂಧಿಕರು ಅವರಿವರು ಹಂಚ್ಕೊಳ್ಳೋ ಬದಲು ಅದನ್ನು ಸೊ ಅಲ್ಲಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರಂತೆ. ಒಳ್ಳೆ ಕಾರ್ಯ. ಅಂದರೆ ಯಾರಿಗಾದ್ರೂ ಬಂದವರಿಗೆ ಅಲ್ಲಿ ತಂಗುದಾಣ ಆಗೋ ಥರ ಅಥವಾ ಒಂದೇನೋ ಒಂದು ಯೂಸ್ ಆಗೋ ಥರ ಮಾಡ್ಕೊಂಡ್ರೆ ಓಕೆ. ಸೊ ಅಜ್ಜಿಗೆ ಒಂದು ಕನಸಿತ್ತಂತೆ ಮನೆ ಕಟ್ಕೊಂಡಿರ್ಬೇಕು ಆ ಒಂದು ಜಾಗದಲ್ಲಿ ಅಂತ. ಬಟ್ ಅದು ಆಗಲಿಲ್ಲ. ಆ ಅಜ್ಜಿಯ ನೆನಪಿನಲ್ಲಿ ಯಾರೋ ಒಂದು 4 ಜನ ಬಂದು ಉಳ್ಕೊಂಡು ಹೋಗಬಹುದು. ಮುಂದಿನ ದಿನಗಳಲ್ಲಿ ಅದನ್ನು ಕಾದು ನೋಡೋಣ. ಒಟ್ಟಾರೆಯಾಗಿ ಸಂಬಂಧಿಕರು ಅನ್ನುವಂಥದ್ದು ಒಂದು ಆಪಾದನೆ ಬಂತಲ್ಲ, ಅಜ್ಜಿಗೆ ಗಂಡ ಆಗಲಿ ಮಕ್ಕಳಾಗಲಿ ಇವ್ರು ಯಾರೂ ಇಲ್ಲ, ಅವ್ರ ಅಣ್ಣನೇ ಆ ಜಾಗ ಕೊಟ್ಟಿದ್ರಂತೆ ಉಳ್ಕೊಳ್ಳೋದಕ್ಕೆ. ಬಟ್ 2-3 ದಿನ ಫ್ಯಾಮಿಲಿ ಅವ್ರಿಗೆ ಗಮನಿಸಬೇಕಿತ್ತು ಅಂತ ನನಗೆ ಅನ್ನಿಸ್ತೈತೆ. ಅದೊಂದು ಬೇಸರ ಇದೆ ನನಗೆ. 3-4 ದಿನ ಬಿಡ್ಕೊಂಡೋಗಿ ಬಾಗಿಲು ತೆಗೆದಾಗ ಅಜ್ಜಿ ಮೃತಪಟ್ಟವಳೆ ಅಂತ ಸುದ್ದಿ ಗೊತ್ತಾಗುತ್ತೆ ಅಂತಂದ್ರೆ, ಸಂಬಂಧಿಕರಿಗೆ 2-3 ದಿನ ಅಜ್ಜಿ ಬಗ್ಗೆ ಗಮನವೇ ಇರಲಿಲ್ವಾ? ಇನ್ನು ಕೆಲವರು ಹೇಳ್ಬೋದು ಭಿಕ್ಷೆ ಬೇಡೋದಕ್ಕೆ ಹೊರಟೋಗಿರ್ಬೋದು ಬೆಳಗ್ಗೆನೆ ಅಂತ. ಸೊ ಬಾಗ್ಲೇ ತೆಗ್ದಿಲ್ದರೆ ಎಲ್ಲೋಗುತ್ತೆ ಅಜ್ಜಿ. ಸೊ ಇದು ಮಂಡ್ಯ ಜಿಲ್ಲೆಯ ಮಂಡ್ಯ ನಗರದ ಸಾದತ್ ನಗರದ ನಿವಾಸಿ ಹೂರ್ ಅನ್ನುವಂಥ ಮಹಿಳೆ ಮೃತಪಟ್ಟ ನಂತರ ಆಕೆಯ ಮನೆಯೊಳಗಡೆ ಕಂಡು ಬಂದಂಥ ಒಂದು ಸುದ್ದಿ ಇವತ್ತು ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿದೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಒಂದು ಸುದ್ದಿಯನ್ನು ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ಒಟ್ಟಾರೆಯಾಗಿ ನನಗೆ ಅಜ್ಜಿ ಇನ್ಸಿಡೆಂಟ್ ವಿಡಿಯೋ ನೋಡಿದ್ಮೇಲೆ ಪರ್ಸ್ನಲಿ ನನಗೆ ವೈಯಕ್ತಿಕವಾಗಿ ಏನು ಕೂಡಿಡಬೇಕು ಅಂತ ಅನಿಸ್ಬಿಡುತ್ತೆ. ಯಾಕೆಂದ್ರೆ ಜನ ಹೇಳ್ತಿರ್ತಾರೆ ತಿಂದುಂಡು ಚೆನ್ನಾಗಿ ಸಾಯಬೇಕು ನೆಮ್ಮದಿಯಾಗಿ, ಏನು ಕೂಡಿಟ್ಟು ಬಚ್ಚಿಟ್ಬಿಟ್ಟು ಏನು ಮಾಡ್ತೀವಿ ಅನ್ನೋಂಥದ್ದು ಮಾತು ಬರ್ತಿತ್ತು. ಅವಾಗ ನಮ್ಗೆ ಏನು ಅನ್ಸೋದು ಅಂತಾರೆ, ಹೇಳ್ಬಿಡ್ತಾರೆ ನಾಳೆ ದಿನ ಫೇಸ್ ಮಾಡೋರು ನಾವೇ ಅಲ್ವಾ, ನಾಳೆ ದಿನ ಕಷ್ಟ ಸುಖಕ್ಕೆ ದುಡ್ಡು ಬೇಡವಾ, ಇವತ್ತೇ ಖರ್ಚು ಮಾಡ್ಕೊಬಿಟ್ರೆ ಅಂತ. ಬಟ್ ಅಜ್ಜಿ ಒಂದೊಂದು ರೂಪಾಯಿಗೂ ಕೈ ಚಾಚಿ ಇರುತ್ತೆ. ಕೆಲವರು ಕೊಟ್ಟಿರ್ತಾರೆ, ಕೆಲವರು ಕೊಟ್ಟಿರಲ್ಲ, ಕೆಲವರು ಹೋಗಮ್ಮ ಅಂದಿರ್ತಾರೆ. ಸೊ ಅದೆಲ್ಲಾನು ತಂದು ಕೂಡಿಟ್ಟಿತ್ತಲ್ಲ ಅಜ್ಜಿ. ಏನು ತಿನ್ಲೇ ಇಲ್ವಾ, ಏನು ಉಣ್ಲೇ ಇಲ್ವಾ ಅಜ್ಜಿ, ಏನು ಖರ್ಚೆ ಮಾಡ್ಕೊಳ್ಳಿಲ್ವಾ ಅಂತ ಅನಿಸ್ತಾ ಇದೆ. ಆ ಫೋಟೋ ನೋಡಿದ್ರೆ ಆ ಅಜ್ಜಿನ ಒಂಥರ ಎಷ್ಟು ಕ್ಯೂಟ್ ಆಗಿದ್ದಾರೆ ನೋಡಿ. ನನಗಂತೂ ಬೇಸರ ಆಯ್ತಪ್ಪ. ಅಜ್ಜಿ ತಿಂದುಂಡು ಹೋಗ್ಬೋದಿತ್ತು. ಕನಿಷ್ಠ ಪಕ್ಷ ಅದೆಲ್ಲ ತಿನ್ನೋಕ್ಕಾಗಿಲ್ಲ ಅಂತಂದ್ರೂ ಅದರಲ್ಲಿ ಒಂದು 2 ಲಕ್ಷ ರೂಪಾಯಿದಾರು ಏನಾರು ಅದು ತಗೊಂಡು ತಿನ್ಬೋದಿತ್ತು. ಏನು ತಿನ್ನುತ್ತೆ 70 ವರ್ಷದ ಅಜ್ಜಿ? ಕನಿಷ್ಠ ಪಕ್ಷ ಮನೇಲಿದ್ದವ್ರು ಯಾರಾದರೂ ತಗೊಂಡು ಖರ್ಚು ಮಾಡಿಸಿ ಕೊಡಿಸಿದ್ರೆ ಆಗ್ತಿತ್ತೇನೋ. ಬಟ್ ನೋಡ್ರಿ, ಆ ಅಜ್ಜಿ ಎಷ್ಟು ವರ್ಷದಿಂದ ಭಿಕ್ಷಾಟನೆ ಮಾಡ್ತಿತ್ತೋ ನನಗಂತೂ ಗೊತ್ತಿಲ್ಲ. ಆ ಸೀಕ್ರೆಟು, ಆ ಅಜ್ಜಿ ಗೌಪ್ಯವಾಗಿ ಕೂಟಿರ್ತಕ್ಕಂಥ ಹಣದ ಬಗ್ಗೆ ಒಬ್ರಿಗೂ ಮಾಹಿತಿ ಹೋಗಿಲ್ಲ. ಆಮೇಲೆ ಇದನ್ನ ನೋಡಿದ ನಂತರ ಪಾಪ ಕೆಲವರು ತಂದೆ ತಾಯಿಗಳನ್ನ ದೂರ ಇಟ್ಬಿಟ್ಟಿರ್ತೀರಿ. ಸಂಬಂಧಿಕರು ನಿಮ್ಮಲ್ಲೇ ಕೆಲವರು ಯಾರಾದರೂ ಭಿಕ್ಷಾಟನೆ ಮಾಡ್ಕೊಂಡು ಬದುಕ್ತಾ ಇರ್ತಾರೆ, ಅವ್ರ ಮನೆಗಳಲ್ಲಿ ಲಗ್ಗೆ ಇಟ್ಬಿಟ್ಟಿರಿ. ಮೇಲೆ ಇದೇ ಥರ ನಮ್ಮನೇನು ಭಿಕ್ಷುಕರು ಅವರಲ್ಲ, ಪಾಪ ಭಿಕ್ಷೆ ಬೇಡ್ಕೊಂಡು ಬದುಕ್ತವ್ರಲ್ಲ, ಜೀವನ ಕಟ್ಕೊಂಡವ್ರಲ್ಲ, ಅವರು ಏನಾದ್ರು ಕೂಡಿಟ್ಟವ್ರ ಅಂತ ಅಂದ್ಬಿಟ್ಟು ಮನೆ ಒಡೆಯೋ ಕೆಲಸ ಮಾಡ್ಬಿಟ್ಟಿರಿ ಕೆಲವರಿಗೆ. ದಯವಿಟ್ಟು ಆ ಥರ ಮಾಡೋಕೆ ಹೋಗ್ಬಿಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ. ಥ್ಯಾಂಕ್ ಯು.